ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಭೀಕರ ಯುದ್ಧವನ್ನ ಸಾರಿದೆ. ಇರಾನ್ ಜೊತೆ ಯಾವುದೇ ಒಪ್ಪಂದ ಇಲ್ಲ, ಬೇಷರತ್ತಾಗಿ ಇರಾನ್ ಬಂದು ಶರಣಾಗ್ಲಿ ಅಂತ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಭೀಕರ ಯುದ್ಧವನ್ನ ಸಾರಿದೆ. ಇವತ್ತಿಗೆ 7ನೇ ದಿನ. ಇರಾನ್ ಜೊತೆ ಯಾವುದೇ ಒಪ್ಪಂದ ಇಲ್ಲ, ಬೇಷರತ್ತಾಗಿ ಇರಾನ್ ಬಂದು ಶರಣಾಗ್ಲಿ, ಶರಣಾಗದೆ ಯಾವುದೇ ಮಾತುಕತೆ ನಡೆಯಲ್ಲ. ಶರಣಾದ ಬಳಿಕ ಮುಂದಿನ ನಾಯಕನನ್ನ ಅವರು ಆಯ್ಕೆ ಮಾಡಿಕೊಳ್ಳಿ ಅಂತ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷರಿಂದ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಬೇಷರತ್ತಾಗಿ ಇರಾನ್ ಬಂದು ಶರಣಾಗ್ಲಿ, ಶರಣಾಗದೆ ಯಾವುದೇ ಮಾತುಕತೆ ಇಲ್ಲ. ಶರಣಾದ ಬಳಿಕ ಮುಂದಿನ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷರಿಂದ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುದ್ಧ ನಿಲ್ಲಿಸಬೇಕು ಅಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ನೀಡಿದ್ದಾರೆ, ಕಠಿಣ ಷರತ್ತುಗಳನ್ನು ವಿಧಿಸಿದ್ದಾರೆ. ಶರಣಾಗತಿಯ ನಂತರ ಆರ್ಥಿಕವಾಗಿ ಅಮೆರಿಕ ಸಹಾಯವನ್ನ ಮಾಡುತ್ತಂತೆ ಇರಾನ್ಗೆ. ಈ ಬಗ್ಗೆ ಟ್ರಂಪೇ ಹೇಳಿದ್ದಾರೆ. ಅಂದರೆ ಶರಣಾಗತಿಯ ನಂತರ ಆರ್ಥಿಕವಾಗಿ ಅಮೆರಿಕ ಸಹಾಯ ಹಸ್ತವನ್ನ ಚಾಚುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಎಲ್ಲಕ್ಕೂ ಮುನ್ನ ನೀವು ಸರೆಂಡರ್ ಆಗಬೇಕು, ಬಂದು ಸರೆಂಡರ್ ಆಗಬೇಕು. ಸರೆಂಡರ್ ಆಗದೇನೆ ಯಾವುದೇ ಒಪ್ಪಂದ ಇಲ್ಲ, ಕದನ ವಿರಾಮ ಇಲ್ಲ, ಏನೂ ಇಲ್ಲ. ಸರೆಂಡರ್ ಆದಮೇಲೆ ನೀವು ಬೇಕಾದ್ರೆ ನೆಕ್ಸ್ಟ್ ನಿಮ್ಮ ಸುಪ್ರೀಂ ಲೀಡರ್ನ ಆಯ್ಕೆ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಹಾಗೆ ಆರ್ಥಿಕವಾಗಿ ನಾವು ಕೂಡ ಇರಾನ್ಗೆ ಸಹಾಯವನ್ನು ಮಾಡ್ತೇವೆ, ಆದರೆ ಫಸ್ಟು ನೀವು ಬಂದು ಸರೆಂಡರ್ ಆಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈಗಾಗಲೇ 7ನೇ ದಿನಕ್ಕೆ ಈ ಒಂದು ಯುದ್ಧ ಕಾಲಿಟ್ಟಿದೆ. ಇರಾನ್ನಲ್ಲಿ 1000ಕ್ಕೂ ಹೆಚ್ಚು ಜನ ಇಲ್ಲಿವರೆಗೂ ಬಲಿಯಾಗಿದ್ದಾರೆ. ಇನ್ನು ಭೀಕರ ಯುದ್ಧ ಮುಂದುವರಿತಾನೇ ಇದೆ. ಈ ಒಂದು ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸಂದೇಶವನ್ನ ನೀಡಿದ್ದಾರೆ. ಇರಾನ್ ಜೊತೆ ಯಾವುದೇ ಒಪ್ಪಂದ ಇಲ್ಲ, ಬೇಷರತ್ತಾಗಿ ಇರಾನ್ ಬಂದು ಸರೆಂಡರ್ ಆಗಬೇಕು, ಶರಣಾಗದೆ ಯಾವುದೇ ಮಾತುಕತೆ ಇಲ್ಲ. ಅದಾದ ಬಳಿಕ ನೀವು ಬೇಕಿದ್ರೆ ನಾಯಕನನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷರಿಂದ ಒಂದು ಎಚ್ಚರಿಕೆಯ ಸಂದೇಶ ಬಂದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುದ್ಧವನ್ನ ನಿಲ್ಲಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ಕಠಿಣ ಷರತ್ತುಗಳನ್ನು ಹಾಕಿದ್ದಾರೆ, ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ. ಸೊ ಈ ರೂಲ್ಸ್ಗಳು ಫಾಲೋ ಮಾಡಿದ್ರೆ ಮಾತ್ರ, ಅಂದರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನೋ ಥರ ಒಂದಿಷ್ಟು ಷರತ್ತಿದೆ. ಶರಣಾಗತಿಯ ನಂತರ ಆರ್ಥಿಕವಾಗಿ ಇಲ್ಲಿವರೆಗೂ ಏನೆಲ್ಲ ಕಷ್ಟ ಆಗಿದೆ, ಏನೆಲ್ಲ ಆಗಿದೆ ಅಂದರೆ ಸಂಪೂರ್ಣವಾಗಿ ಇರಾನ್ನ ಧ್ವಂಸ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಆರ್ಥಿಕವಾಗಿ ಸಾಕಷ್ಟು ಹಾಳಾಗಿ ಹೋಗಿದೆ ಇರಾನ್. ಈ ಮುಂದೆ ನೀವು ಸರೆಂಡರ್ ಆದಮೇಲೆ ನಾವು ಆರ್ಥಿಕವಾಗಿ ನಿಮಗೆ ಸಹಾಯ ಹಸ್ತವನ್ನು ಚಾಚ್ತೇವೆ, ಆದರೆ ಅದಕ್ಕೂ ಮುನ್ನ ಸರೆಂಡರ್ ಆಗಬೇಕು ಅಂತ ಟ್ರಂಪ್ ಹೇಳಿದ್ದಾರೆ.